ನೋವಿದ್ದಾಗಲೂ ನೋವನ್ನ ಒಳಗಡೆ ಇಟ್ಕೊಂಡು ಹೇಗೆ ನನಗೆ ನೋವಿಲ್ಲ ಅಂತ ತೋರ್ಸೋದು ತೋರಿಸೋದು ಅಂತ. ಈ ಪ್ರಶ್ನೆಗಳು ಬರುತ್ತೆ. ಹಾ. ಅದು ಒಂದ್ ಕಡೆ. ಇನ್ನೊಂದು ನನಗೆ ಯಾವಾಗಲೂ ಹೇಳೋದು ಈ ಪಾಸಿಟಿವ್ ಆಗಿ ಇರಬೇಕು ಅನ್ನುವಂತಹ ವಿಚಾರನೆ. ಮ್ಯಾನಿಫೆಸ್ಟೇಷನ್ ಪಕ್ಕಕ್ಕಿಡೋಣ, ಬಟ್ ಪಾಸಿಟಿವ್ ಆಗಿ ಇರಬೇಕು ಅನ್ನುವಂತಹ ವಿಚಾರ ಇದೆ ನನ್ನ ಹತ್ರ ಅಂತ ಅಂದ್ಕೊಳ್ಳೋದಿದೆಯಲ್ಲ, ಅದೇ ಬಹಳ ಕಷ್ಟದ ಕೆಲಸ ಬಹಳಷ್ಟು ಹೌದು ಜನಕ್ಕೆ. ಹೌದು ಹೌದು ಯಾಕಂದ್ರೆ ಇದರಲ್ಲಿ ಏನ್ ಬರುತ್ತೆ, ಯಾವಾಗ್ಲೂ ನೀವು ಮಾತಾಡುವಾಗ್ಲೂ ಕೂಡ ಅದನ್ನ ಹೇಳ್ಬೇಡಿ, ನನ್ನ ಹತ್ರ ಇಲ್ಲ ಅನ್ನೋದನ್ನ ಹೇಳ್ಬೇಡಿ ಹೇಳ್ಬೇಡಿ. ಅನ್ನುವಂಥದ್ದು ಅಲ್ವಾ. ಹೌದು. ಬಹಳಷ್ಟು ಜನಕ್ಕೆ ಏನಿರುತ್ತೆ, ನನ್ನ ಹತ್ರ ಇದೆ ಅಂತ ಎಲ್ರಿಗೂ ಹೇಳ್ತಾ ಇದ್ರೆ ನನ್ನ ಹತ್ರ ಇದೆ ಅಂತಾನೆ ಅನ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇದೆ. ಎಲ್ಲರೂ ಹಂಗ ಅನ್ಕೊಳ್ತಾರೆ. ದುಡ್ಡಿನ ವಿಚಾರ ಬಂದಾಗ ಯಾರು ಕೂಡ ಸಹಾಯ ಮಾಡ್ಲಿಕ್ಕೆ ಬರದೇ ಇರಬಹುದು. ಆಲ್ರೆಡಿ ನಿಮ್ಮ ಹತ್ರ ಅಮೌಂಟ್ ಇದೆ, ಎಲ್ಲರೂ ದುಡಿತಿದ್ದಾರೆ, ಎಲ್ಲರಿಗೂ ಒಂದಿಷ್ಟು ಅಮೌಂಟ್ ಅಂತ ಇದೆ. ಸೊ ಯೂಶುವಲ್ ಆಗಿ ಏನಾಗುತ್ತೆ, ಬಂದಿರುವಂತಹ ನಂಬಿಕೆಗಳು ನೀನ್ ಬೇರೆಯವ್ರಿಗೆ ಹೇಳ್ಬಿಟ್ರೆ ಸೊ ಅದು ದೃಷ್ಟಿ ಆಗ್ಬಿಡುತ್ತೆ, ನೆಗೆಟಿವ್ ಈವಿಲ್ ಆಗಿ ಬರುತ್ತೆ ಅಂತ. ಕರೆಕ್ಟ್. ಇವಾಗ ಪಾಸಿಟಿವ್ ಅಂತ ನಾವ್ ಹೇಳ್ತಿದೀವಿ ಅಂದ್ರೆ ಯೂನಿವರ್ಸಲ್ ನೆಗೆಟಿವ್ ಇರ್ಲೇಬೇಕಲ್ಲ, ನೆಗೆಟಿವ್ ಇರುತ್ತೆ. ಬಟ್ ಇಲ್ಲಿ ಏನು ಅಂತಂದ್ರೆ ನೀನು ಅದನ್ನ ಎಷ್ಟು ನಂಬಿದೀಯ, ಆ ಒಂದು ದೃಷ್ಟಿ ಅಂತ ಅನ್ನುವಂಥದ್ದು, ನೆಗೆಟಿವಿಟಿ ಅಂತ ಅನ್ನುವಂಥದ್ದು ನಿನ್ನ ಫ್ರೀಕ್ವೆನ್ಸಿ ನೆಗೆಟಿವ್ ಇತ್ತು ಅಂತ. ಇವಾಗ ಎಕ್ಸಾಂಪಲ್, ಇವಾಗ ಸಡನ್ ಆಗಿ ಯಾರೋ ಸಕ್ಸಸ್ಫುಲ್ ಆಗ್ತಾರೆ, ಏನೋ ಒಂದು ಅವಕಾಶ ಸಿಗುತ್ತೆ, ದೃಷ್ಟಿ ಆಯ್ತು, ನೀನ್ ಅದನ್ನ ನಂಬಿದ್ರೆ ಖಂಡಿತವಾಗ್ಲೂ ಕೂಡ ಮ್ಯಾಚ್ ಆಗುತ್ತೆ. ಫ್ರೀಕ್ವೆನ್ಸಿ ಮ್ಯಾಚಸ್ ಫ್ರೀಕ್ವೆನ್ಸಿ. ನೆಗೆಟಿವ್ ನೀವು ಇಲ್ಲಿ ಅಯ್ಯೋ ನನಗೆ ದೃಷ್ಟಿ ಆಗುತ್ತೆ ಅಂತ ಅನ್ಕೊಂಡ್ರಿ, ಅಲ್ಲಿ ಅಸೂಯೆ, ಓ ಇವಳು ಎಷ್ಟು ಚೆನ್ನಾಗಿ ಮಾಡಿದ್ರು, ಈ ತರ ನೆಗೆಟಿವ್ ಆಗಿ ವರ್ಡ್ ಫ್ರೀಕ್ವೆನ್ಸಿನ ಮನ್ಸಲ್ಲಿ ಥಿಂಕ್ ಮಾಡ್ಲಿಕ್ಕೆ ಇದು ಮಾಡಿದ್ರು, ಸೊ ಮ್ಯಾಚಸ್ ಆಯ್ತು. ಇಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ತಲೆನೋವು ಬರುವಂಥದ್ದು ಅಂಡ್ ವಾಮಿಟಿಂಗ್ ಆಗುವಂಥದ್ದು, ಎಲ್ಲಿ ಫ್ರೆಂಡ್ಸ್ ಎಲ್ಲಿ ಮೀಟ್ ಮಾಡೋಕ್ಕೂ ಆಗೋದಿಲ್ಲ, ಅಂಡ್ ಸಡನ್ ಆಗಿ ಲಾಸ್, ಯಾಕಂದ್ರೆ ನೆಗೆಟಿವ್ ಫ್ರೀಕ್ವೆನ್ಸಿ, ಯು ಆರ್ ಇನ್ ಎ ಲೋ ಫ್ರೀಕ್ವೆನ್ಸಿ. ಸೊ ಹಂಗಾಗಿ ನಾನು ಹೇಳೋದು, ನಿಮ್ಮ ಒಂದು ಔರವನ್ನ ನೀವು ಚೆನ್ನಾಗಿ ಇಟ್ಕೊಳ್ಳಿ. ಅವರ ಅಂದ್ರೆ ಏನು, ಜಸ್ಟ್ ಪ್ರಭಾವಳಿ ಅಂತ ಹೇಳ್ತೀವಿ. ಸೊ ಅದ್ರಲ್ಲಿ ಸಟಲ್ ಫಾರ್ಮ್ ಇರುತ್ತೆ. ಇವಾಗ ನೀವು ದೇವ್ರ ಹಿಂದ್ಗಡೆ ಒಂದು ಎಲ್ಲೋ ಕಲರ್ನ ನೋಡಿರ್ತೀವಿ, ಫೋಟೋಗಳೆಲ್ಲ ನೋಡಿ, ಅದೇ ಅವ್ರ ಆಕ್ಚುಲಿ. ಅದು ಎಲ್ಲರಲ್ಲೂ ಇರುತ್ತೆ, ಇವನ್ ಪ್ಲಾಂಟ್ಸ್ ಅಲ್ಲಿ ಇರುತ್ತೆ, ಏನೋ ಈ ಕ್ರಿಸ್ಟಲ್ಸ್ಗಳು ಏನ್ ಹಾಕೊಂಡಿರ್ತಾರೆ, ಕ್ರಿಸ್ಟಲ್ ಅಲ್ಲೂ ಕೂಡ ಅದ್ರದೇ ಆದಂತಹ ಒಂದು ಔರ ಇರುತ್ತೆ. ಸೊ ನಮ್ಮ ಔರವನ್ನ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಆ ಕಡೆ ಪರ್ಸನ್ ಏನೇ ಅಂದ್ರೂ ಕೂಡ ಅದು ಎಫೆಕ್ಟ್ ಆಗಲ್ಲ. ಇವಾಗ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನಾವು ನೋಡ್ತೀವಿ, ಅವ್ರಿಗೆ ಮಾತ್ರ ಆಗಲ್ಲ, ನಮ್ಗೆ ಯಾಕೆ ಈ ಸಣ್ಣ ಸಣ್ಣ 100 ರೂಪಾಯಿ 200 ರೂಪಾಯಿ 1000 ರೂಪಾಯಿಗೆಲ್ಲ ಯಾಕೆ ಆಗ್ತಾ ಇದೆ ಅಂತಂದ್ರೆ ನಾವು ನಂಬಿದೀವಿ ಅಂಡ್ ಅದನ್ನ ನಾವು ಕ್ಲಿಯರ್ ಮಾಡ್ಕೊಂತ ಇಲ್ಲ. ಅಂಡ್ ಎಷ್ಟು ಸ್ಟ್ರಾಂಗ್ ಆಗಿ ಅದನ್ನ ನಂಬಿದೀವಿ ಅಂತ ಅಂದ್ರೆ, ನಾನ್ ದೃಷ್ಟಿ ಆಗಲ್ಲ ಇದೆಲ್ಲ ನೆಗೆಟಿವ್ ಅಂತ ಅಂದ್ರೂ ಕೂಡ ನೀವು ಅದನ್ನ ತೆಗಿಲಿಕ್ಕಾಗಲ್ಲ, ಅಷ್ಟು ದೃಢವಾಗಿ ನಂಬಿದೀವಿ, ಓ ದೃಷ್ಟಿ ಆಗೇ ಆಗುತ್ತೆ ಅಂತ ಅನ್ನುವಂತ. ಯಾಕಂದ್ರೆ ಬೆಳ್ಕೊಂಡ್ ಬಂದಿರೋದೇ ಹಂಗೆ. ಓಕೆ, ಸೊ ಅದ್ರ ರಿಲೇಟೆಡ್ ಆಗಿ ಏನು ಅಂತಂದ್ರೆ, ಅಕಸ್ಮಾತ್ ಏನಾದ್ರು ಆ ತರ ಬಿಲೀವ್ ಅಲ್ಲಿ ನಮ್ಗೆ ಚೇಂಜ್ ಮಾಡಕ್ ಆಗಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಇದೀವಿ ಅಂತಂದ್ರೆ, ಯು ಕ್ಯಾನ್ ಯೂಸ್ ದ ಕ್ರಿಸ್ಟಲ್ಸ್. ಸೊ ಬ್ಲ್ಯಾಕ್ ಟರ್ಮಲಿನ್ ಅಂತ ಕ್ರಿಸ್ಟಲ್ ಬರುತ್ತೆ, ಬ್ಲ್ಯಾಕ್ ಅಪ್ಸಡಿಯನ್ ಅಂತ ಕ್ರಿಸ್ಟಲ್ ಬರುತ್ತೆ. ಸೊ ಯು ಕ್ಯಾನ್ ಮಾಲಾ ವೇರ್ ಮಾಡಿರ್ಬೋದು, ಅಥವಾ ಬ್ರೇಸ್ಲೆಟ್ ಯೂಸ್ ಮಾಡ್ಬೋದು, ಅಥವಾ ಮನೆಯಲ್ಲೇ ತುಂಬಾ ಜಗಳ ಆಡ್ತಿರ್ತಾರೆ. ಇವಾಗ ಒಂದು ಕಾಮನ್ ಆಗಿ ನನ್ಗೆ ಬರುವಂತದ್ದಿಂದ, ನಾವು ಆಫೀಸಲ್ಲಿ ಚೆನ್ನಾಗಿರ್ತೀವಿ ಮೇಡಮ್, ಮನೆಗೆ ಬಂದ್ರೆ ಸಾಕು ನಮಗೆ ಮನೇಲಿ ಇರಕ್ ಆಗ್ತಾ ಇಲ್ಲ, ಯಾಕಂದ್ರೆ ನೆಗೆಟಿವ್ ಎನರ್ಜಿ ಜಗಳ ಆಡಿ ಆಡಿ ಅದೇ ವೈಬ್ರೇಷನ್ ಅಲ್ಲಿ ಹೋಗ್ಬಿಟ್ಟಿರುತ್ತೆ. ಓಕೆ, ಸೊ ಆ ಟೈಮಲ್ಲಿ ಬ್ಲ್ಯಾಕ್ ಟರ್ಮಲಿನ್ ಅಂತ ಹೇಳ್ಬಿಟ್ಟು ಒಂದು ರಾ ಇರುತ್ತೆ. ಸೊ ಅದನ್ನ ಹಾಲ್ ಅಲ್ಲಿ ಇಟ್ರೆ ಅಂತ ಅಂದ್ರೂ ಕೂಡ ಅದು ಅಬ್ಸರ್ವ್ ಆಗುತ್ತೆ. ಅಂಡ್ ಇನ್ನೊಂದು ಬ್ಯೂಟಿಫುಲ್ ಆಗಿ ಬ್ಲ್ಯಾಕ್ ಟರ್ಮಲಿನ್ ಏನು ಅಂದ್ರೆ, ಎಷ್ಟು ನೆಗೆಟಿವ್ ಅನ್ನ ಅಬ್ಸರ್ವ್ ಮಾಡ್ಕೊಂಡು ಪಟ್ ಅಂತ ಹೊಡೆಯುತ್ತೆ ದೃಷ್ಟಿ ಆದ ತಕ್ಷಣ. ಅಬ್ಸರ್ವ್ ಮಾಡ್ಕೊಳುತ್ತೆ ಅಂಡ್ ಸ್ಕ್ರಾಚಸ್ ಆಗುತ್ತೆ, ಬಿದ್ದು ಹೋಗುತ್ತೆ, ಒಡೆದು ಹೋಗುತ್ತೆ. ಇದು ಬ್ಲ್ಯಾಕ್ ಟರ್ಮಲಿನ್ ಕ್ರಿಸ್ಟಲ್ ಇರುವಂತಹ ಒಂದು ಬ್ಯೂಟಿಫುಲ್ ಇದು ಶಕ್ತಿ ಅದು. ಸೊ ಅಬ್ಸರ್ವ್ ಮಾಡ್ಕೊಳುತ್ತೆ, ಎಷ್ಟು ಅಬ್ಸರ್ವ್ ಮಾಡ್ಕೊಳುತ್ತೆ ಆಗುತ್ತೆ, ಅಂಡ್ ಅದಕ್ಕೆ ಆಗ್ಲಿಲ್ಲ ಅನ್ನೋದಕ್ಕೆ ಪಟ್ ಅಂತ ಹೊಡೆದೋಗುತ್ತೆ. ಕ್ರಿಸ್ಟಲ್ಸ್ ಯಾವಾಗ್ಲೂ ಕೂಡ ಹಂಗೆ ಸ್ಮೂತ್ ಎನರ್ಜೀಸ್ ಅನ್ನ ಹೊಂದಿರುತ್ತೆ, ಎಫೆಕ್ಟಿವ್ ಆಗಿರುತ್ತೆ ಒಂದು. ಅಂಡ್ ಈ ತರ ಇತ್ತು ಅಂದ್ರೆ ಅವ್ರು ಇರಲ್ಲ ಕ್ರಿಸ್ಟಲ್ಗಳು, ಅದಕ್ಕೂ ಜೀವ ಇದೆ ಅಂತಾನೆ ನಾನು ಕನ್ಸಿಡರ್ ಮಾಡೋದು. ಅವ್ರು ಇರಲ್ಲ, ಅವರು ನಿಮ್ಮ ಹತ್ರ ಇರಕ್ಕೆ ಸಾಧ್ಯ ಇಲ್ಲ. ಪಾಸಿಟಿವ್ ಆಗಿ ನೀವು ಯಾವಾಗ ಒಂದು ನ್ಯೂಟ್ರಲ್ ಮಾಡ್ತಾ ಹೋಗುತ್ತೆ, ಹಾಕೊಂಡಿದ ತಕ್ಷಣ ನಿಮ್ ಮ್ಯಾಚ್ ಮಾಡ್ತಾ ಹೋಗಿ ನಿಮಗೆ ಒಂದು ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ ಪಾಸಿಟಿವ್ ಅನ್ನ. ನೀವು ಜಾಸ್ತಿ ನೆಗೆಟಿವ್ 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 ಅಂತ ಮಾಡ್ಕೊಂತ ಹೋದ್ರೆ ಅದು ಒಡೆದು ಹೋಗ್ಬಿಡುತ್ತೆ, ನಿಮ್ ಕೈಲಿ ಇರಕ್ಕೆ. ಅಂದ್ರೆ ಎಷ್ಟೊಂದ್ ಜನ ಹೇಳ್ತೀವಿ, ಮೇಡಮ್ ತಂದು ಕೊಟ್ಟಿದ್ದಾರೆ, ಏನೋ ಹಾಕೋಣಕ್ಕೆ ಆಗಿಲ್ಲ, ಏನೋ ಒಂದೆರಡು ದಿವಸ ಹಾಕೊಂಡ್ವಿ, ನಾವು ಬಿಟ್ಬಿಟ್ವಿ, ಯಾಕಂದ್ರೆ ಫ್ರೀಕ್ವೆನ್ಸಿ ಮ್ಯಾಚ್ ಆಗಲ್ಲ. ನೀವು ಯೋಚನೆ ಮಾಡ್ತಾ ಇರೋದಕ್ಕೂ ಅದಕ್ಕೂ ಫ್ರೀಕ್ವೆನ್ಸಿ ಮ್ಯಾಚಸ್ ಆಗಲ್ಲ. ಸೊ ಹಂಗಾಗಿ ಒಂದೇನು ಡೇಟ್ ಆಫ್ ಬರ್ತ್ ಮೇಲೆ ಕೊಡ್ತೀವಿ ಅಂಡ್ ಜಾತಕದ ಪ್ರಕಾರ ಕೊಡ್ತೀವಿ, ಅಂಡ್ ಕಾಮನ್ ಆಗಿ ನಿನ್ಗೆ ಏನ್ ಪ್ರಾಬ್ಲಮ್ ಇದೆ ಅದ್ರ ಪ್ರಕಾರನೂ ಕೂಡ ಸಿಗುತ್ತೆ ಕ್ರಿಸ್ಟಲ್ಸ್ಗಳು. ಸೊ ಅದನ್ನ ಮಾಡಿದ್ರು ಕೂಡ ಈ ದೃಷ್ಟಿ ಅಂತ ಅನ್ನೋದು ಏನ್ ನೀವು ಟಾಪಿಕ್ ದೃಷ್ಟಿ ಅಂತ ಹೇಳ್ತಿದೀವಲ್ಲ, ಅದು ಕಂಪ್ಲೀಟ್ ಆಗಿ ರಿಮೂವ್ ಆಗುತ್ತೆ. ದುಡ್ಡು ಇದೆ ಅಂತ ಅನ್ಕೊಳ್ಳೋದು ಹೇಗೆ, ಅಥವಾ ಅದ್ರ ಬಗ್ಗೆ ಮಾತಾಡೋದು ಹೇಗೆ ಅನ್ನೋದು ಒಂದು ವರ್ಗ ಆದ್ರೆ,
ದುಡ್ಡು ಇದ್ರೂ ಕೂಡ ನನ್ನ ಹತ್ರ ಇಲ್ಲ ಅಂತ ಹೇಳ್ಕೊಡೋ ಒಂದು ವರ್ಗ ವರ್ಗ ಇದೆ. ಇದೆ ಆಲ್ಮೋಸ್ಟ್. ಅವ್ರಿಗೆ ಯಾವಾಗ್ಲೂ ಒಂದು ಭಯ ಏನಂದ್ರೆ ನನ್ನ ಹತ್ರ ದುಡ್ಡು ಯಾವಾಗ್ಲೂ ಇದೆ 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 ಅಂತ ಹೇಳ್ತಾ ಇದ್ರೆ ಎಲ್ಲರೂ ನನ್ನ ಹತ್ರ ಕೇಳೋಕ್ ಶುರು ಮಾಡ್ತಾರೆ. ಹ್ಮ್ ಹಾಗಾಗಿ ಅವ್ರು ಇಲ್ಲ ಅನ್ನೋಕ್ ಶುರು ಮಾಡ್ತಾರೆ. ಹ್ಮ್ ಹಂಗ ಅನ್ಕೊಂಡ್ರು ಕೂಡ ಅವ್ರ ಹತ್ರ ದುಡ್ಡು ಯಾವಾಗ್ಲೂ ಇರತ್ತಲ್ಲ ಹೇಗೆ ಅನ್ನೋದು ಹಲವರಿಗೆ ಒಂದಷ್ಟು ಡೌಟ್ಸ್ ಇರುತ್ತೆ. ಹ್ಮ್. ಇದು ಒಂದೇನು ಹೇಗೆ? ಅಂದ್ರೆ ಹ್ಮ್. ಕಾನ್ಶಿಯಸ್ ಲೆವೆಲ್ ಅಲ್ಲಿ ಹೇಳ್ತಿರ್ಬೋದು, ಬಟ್ Okay. ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅವ್ರು ಏನು ನಂಬಿರ್ತಾರೋ ಅದ್ರ ಮೇಲೆನೆ ವರ್ಕ್ ಆಗುವಂತದ್ದು. ವೆರಿ ಟ್ರೂ. ಹಂಗೆ ಹ್ಮ್. ಅಂದ್ರೆ ಇವಾಗ ನಾವು ಆಸ್ ಅ ಮ್ಯಾನಿಫೆಸ್ಟೇಷನ್ ಕೋಚ್ ನಾನೇನ್ ಹೇಳ್ತೀನಿ ಅಂದ್ರೆ ಯಾವತ್ತು ಕೂಡ ದುಡ್ಡು ಇಲ್ಲ ಅಂತ ಅನ್ನಕ್ ಹೋಗ್ಬೇಡಿ. ಹ್ಮ್. ಅಂಡ್ ಯಾರಲ್ಲಿ ಆತರ ಹೇಳಿರ್ತಾರಲ್ಲ, ಹ್ಮ್. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಕ್ಸ್ಪೆನ್ಸ್ ಶುರುವಾಗುತ್ತೆ ಅವ್ರ ಲೈಫ್ ಅಲ್ಲಿ. ಸೊ ಕಾಮನ್ ಆಗಿ ಏನು ನಾವು ದುಡಿತೀವಿ ಮೇಡಮ್, ನಮ್ಗೆ ಏನೋ ತಿಂಗಳಾಗಿದ್ಮೇಲೆ ನಮ್ಮ ಹತ್ರ ದುಡ್ಡೇ ಇರಲ್ಲ. ಇದು ಯಾಕೆ ಆಗ್ತಿದೆ? ಬ್ಲಾಕೇಜಸ್ ಇಂದ. ನೀವ್ ಇಲ್ಲ ಇಲ್ಲ ಅಂತ ಅಂತಿದ್ದೀರಾ. ಸೊ ಇಲ್ಲ ಅಂತ ಅನ್ನುವಂಥದ್ದು ಏನೇನ್ ಬೇಕೋ ಯೂನಿವರ್ಸ್ ನಿಮಗೆ ತಂದು ಕೊಡುತ್ತೆ. ಅದು ಹಾಸ್ಪಿಟಲ್ ಖರ್ಚಾಗ್ಬೋದು, ಒಂದಕ್ಕೆ ಜಾಸ್ತಿ ನೀವೇ ಬೆಲೆ ಕೊಟ್ಟು ತಗೋಬಹುದು, ಯಾರಿಗ್ ಗೊತ್ತು ಅಲ್ವಾ, ಈ ತರಾನು ಆಗ್ಬೋದು. ಸೊ ಅದು ಕೂಡ ಇರುತ್ತೆ. ನಿನ್ಗೆ ಈ ಬಟ್ಟೆ ಇಷ್ಟ ರೇಟಿಗೆ ಸಿಗ್ತಾ ನೋಡು, ನನ್ಗೆ ಆ ಬಟ್ಟೆ ಅಷ್ಟು ರೇಟಿಗೆ ಕೊಟ್ಟಿದ್ದಾನೆ ಅವನು ಅಂತ. ಸೇಮ್ ಶಾಪೇ ಇದ್ರ ಕೇಳಿದ್ದೀನಿ ನಾನು. ಇದು ಯಾಕೆ ಅಂದ್ರೆ ನಮ್ಮ ಹತ್ರ ಇಲ್ಲ ಇಲ್ಲ ಇಲ್ಲ. ಓಕೆ, ಇಲ್ಲ ಅಂತಂದ್ರೆ ತಥಾಸ್ತು. ಸೊ ಯೂನಿವರ್ಸ್ ಏನನ್ನ ಇದು ಮಾಡುತ್ತೋ ಓಕೆ ತಥಾಸ್ತು ಅಂತ ಹೇಳುತ್ತೆ. ಅಂಡ್ ನಾವು ಕೇಳಿದೀವಿ ಈ ಸಂಜೆ ಹೊತ್ತಲ್ಲಿ ಕೆಟ್ಟ ಪದಗಳನ್ನ ಮಾತಾಡ್ಬೇಡ, ಅಶ್ವಿನಿ ದೇವತೆಗಳು ತಥಾಸ್ತು ಅಂತ ಹೇಳ್ತಾರೆ. ಬರೀ ಸಂಜೆ ಹೊತ್ತಲ್ಲ, ಇಡೀ ದಿನನೂ ಓಡಾಡ್ತಾ ಇರ್ತಾರೆ. ಸೊ ಪಾಸಿಟಿವ್ ಆಗಿ ಮಾತಾಡಿ ತಥಾಸ್ತು ಅಂತ ಹೇಳ್ತಾರೆ ಅಂತ. ಸೊ ಈವ್ನಿಂಗ್ ಟೈಮಲ್ಲಿ ಅಷ್ಟನ್ನೇ ಹೇಳಿದ್ದಾರೆ. ಬಟ್ ಯಾಕೆ ಹೇಳಿದ್ದಾರೆ ಅಂದ್ರೆ ಅಟ್ಲೀಸ್ಟ್ ಆ ಟೈಮಲ್ಲಿ ಆದ್ರೂ ಒಳ್ಳೆ ಮಾತಾಡ್ಲಿ ಅಂತ. ಯಾಕಂದ್ರೆ ಡೇ ಟು ಡೇ ಲೈಫಲ್ಲಿ ನಮ್ಗೆ ಗೊತ್ತು ಎಷ್ಟು ಜನನ ಮೀಟ್ ಮಾಡ್ತೀವಿ, ಅದೆಲ್ಲ ಇನ್ಫ್ಲುಯೆನ್ಸ್ ಆಗ್ತಾನೆ ಇರುತ್ತೆ. ಸೊ ಯಾವಾಗ್ಲೂ ಕೂಡ ನಾವು ಕ್ಲೆನ್ಸ್ ಮಾಡ್ತೇವೆ, ಮನೇಲಿ ಕ್ಲೆನ್ಸ್ ಮಾಡ್ತೀವಲ್ಲ ಸರ್, ಅದೇ ರೀತಿ ಮೈಯಲ್ಲಿ ನಾವು ಸ್ನಾನ ಮಾಡ್ಕೊಂಡು ಬರ್ತೀವಿ, ಮೈಂಡಿಗೆ ಹೆಂಗ್ ಮಾಡೋದು ಕ್ಲೆನ್ಸು. ಸೊ ಈ ರೀತಿ ಆ ಒಂದು ಏನ್ ನಾನು ಹವಾಯನ್ ಪ್ರೇಯರ್ ಅಂತ ಏನ್ ಹೇಳಿದ್ನಲ್ಲ, ಸೊ ಅದನ್ನ ಮಾಡಿದ್ರು ಕೂಡ ಕ್ಲೆನ್ಸ್ ಆಗ್ಲಿಕ್ಕೆ ಶುರು ಆಗುತ್ತೆ. ಧ್ಯಾನ ಮಾಡ್ಬೋದು. ಅಂಡ್ ಧ್ಯಾನ ಮಾಡಕ್ ಹೇಳಿದ್ರೆ ಮೋಸ್ಟ್ ಆಫ್ ದಿ ಕೇಸ್ ಯಾರು ಮಾಡಲ್ಲ, ನಮ್ಗೆಲ್ಲ ಯೋಚನೆಗಳು ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಪ್ರಿಫರಬಲಿ ಫಸ್ಟ್ ಏನು ಅಂತಂದ್ರೆ ಓಪನ್ ಪ್ರೇಯರ್ ಇಂದ ಸ್ಟಾರ್ಟ್ ಮಾಡ್ಬೋದು. ಓಪನ್ ಪ್ರೇಯರ್ನ ಒಂದು ಚಿಕ್ಕ ಮಾಡೆಲ್ ಏನಾದ್ರು ತೋರಿಸ್ಬೋದಾ, ಯಾವ ತರ ಮಾಡಬೇಕು ಅವರು? ಓಕೆ, ಫಸ್ಟ್ ಏನು ಅಂತಂದ್ರೆ ನಿಮ್ಮ ಒಂದು ಸಮಸ್ಯೆ. ಇವಾಗ ಸಾಲದ್ದು ತುಂಬಾ ಜನ ಸಾಲವನ್ನ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಸಾಲ ಎಷ್ಟಿದೆ? 1 ಲಕ್ಷ ಇದೆ. ಸೊ 1 ಲಕ್ಷನ ನೀವು ಪೇಪರ್ ಅಲ್ಲಿ ಬರೀರಿ. ಓಕೆ, ಸೊ ಪೇಪರ್ ಅಲ್ಲಿ ಬರ್ದಾಗಿದ್ಮೇಲೆ ಆ ಒಂದು ಇಟ್ಕೊಳ್ಳಿ. ಸಾಲ ಅಂದ್ರೆ ಏನಕ್ಕೆ ಇಸ್ಕೊಂಡಿದೀವಿ? ಸಹಾಯ. ನನಗಿಲ್ಲ, ಅದು ಸಹಾಯ ಕೇಳಿದೀವಿ. ಸೊ ನಾವು ಅದನ್ನ ನೆಗೆಟಿವ್ ಆಗಿ ಪೋರ್ಟ್ರೇಟ್ ಮಾಡ್ತಿದ್ದೀವಿ, ಸಾಲ 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 ಅಂತ. ಬಟ್ ನಿಜ ಅಂಶ ಏನು ಅಂತಂದ್ರೆ ಓದೋದಕ್ಕೆ ಹೆಲ್ಪ್ ಆಗ್ಲಿ, ಬಟ್ಟೆ ತಗೊಳಕ್ ಹೆಲ್ಪ್ ಆಗ್ಲಿ, ಮನೆಗೆ ಲೋನ್ಗಳು, ಇದೆಲ್ಲ ನಮಗ್ ಬೇಕು ಅಂದ್ರೆ ಸಹಾಯವನ್ನ ಇಸ್ಕೊಂಡಿದ್ದೀವಿ. ಓಕೆ, ಫಸ್ಟ್ 1 ಲಕ್ಷಕ್ಕೆ ನೀನ್ ನನ್ನ ಲೈಫಲ್ಲಿ ಸಹಾಯವನ್ನ ಮಾಡಿದೀಯ, ಧನ್ಯವಾದಗಳು. ಓಕೆ, ಅಂಡ್ ಆ ಒಂದು ಸೆಂಟೆನ್ಸ್ ಹೇಳಿ ಆಗಿದ್ಮೇಲೆ ಆ 1 ಲಕ್ಷಕ್ಕೆ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಐ ಲವ್ ಯು, ಐ ಥ್ಯಾಂಕ್ ಯು. ಅಂದ್ರೆ ಲಕ್ಷಕ್ಕೆ ನೀನು ಸಾರಿ ಕೇಳ್ತಾ ಇದ್ದೆ. ಯಾಕೆ ಅಂತಂದ್ರೆ ನಿನ್ ಬಗ್ಗೆ ನಾನು ಒಂದು ತಪ್ಪು ಭಾವನೆಯನ್ನ ಹೊಂದಿದ್ದೀನಿ, ಸಾಲ ಅಂತ ಅನ್ಕೊಂಡಿದ್ದೀನಿ, ದಯವಿಟ್ಟು ನನ್ನನ್ನ ಕ್ಷಮಿಸು, ನಿನ್ ಬಗ್ಗೆ ನನ್ಗೆ ಗೊತ್ತಿಲ್ಲ. ಅಂಡ್ ನಿನ್ನ ನಾನು ತುಂಬಾ ಇಷ್ಟಪಡ್ತೀನಿ, ಯಾಕೆ ಅಂದ್ರೆ ನನ್ನ ವಿಶ್ ನೀನ್ ಕಂಪ್ಲೀಟ್ ಮಾಡಿದೀಯ, ನಿನಗೆ ಧನ್ಯವಾದಗಳು, ನನ್ನ ವಿಶ್ ಅನ್ನ ಕಂಪ್ಲೀಟ್ ಮಾಡಿದೀಯ. ಇದು ಒಂದು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಹೋಗುತ್ತೆ. ಬಟ್ ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಆ ಒಂದು ಅಮೌಂಟ್ ಅನ್ನ ಇಟ್ಕೊಂಡಿರ್ತೀರ, ಜಸ್ಟ್ ಚಾಂಟ್ ಮಾಡಿದ್ರು ಕೂಡ ಸಾಕು. ಸೊ ಬ್ಲಾಕೇಜಸ್ಗಳು ಕ್ಲಿಯರ್ ಆಗ್ತಾ ಹೋಗುತ್ತೆ. ಅಂಡ್ ಯಾವಾಗ ಈ ಸೆಂಟೆನ್ಸ್ಗಳನ್ನು ಹೇಳ್ತಿರೋ ವರ್ಡ್ಸ್ಗಳಲ್ಲಿ ತುಂಬ ಪವರ್ಫುಲ್ ಇದೆ. ಸೊ ಎವ್ರಿಥಿಂಗ್ ಈಸ್ ಎನರ್ಜಿ, ವರ್ಡಲ್ಲೂ ಕೂಡ ಎನರ್ಜಿ ಇದೆ. ಅಂಡ್ ಶ್ಲೋಕಗಳು ಬರ್ದಿರುವಂಥದ್ದು ಅದೇ ಕಾರಣಕ್ಕೋಸ್ಕರನೇ ನಾವು ಗಣಪತಿ ಶ್ಲೋಕ ಹೇಳ್ತೀವಿ, ಆ ಥರದ್ದು ಸೇಮ್ ಈ ಒಂದು ವರ್ಡ್ಸಲ್ಲೂ ಕೂಡ ಎನರ್ಜಿ ಇದೆ. ಸೊ ಅದನ್ನ ಹೇಳ್ತಾ ಹೋಗ್ಬೇಕು. ಸೊ 108 ಟೈಮ್ಸ್ 108 ಸತಿನಾದ್ರೂ ಹೇಳ್ಬೋದು. ಇಲ್ಲ ಅಂದ್ರೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ 5 ನಿಮಿಷ ಕೂತ್ಕೊಂಡು ಹೇಳಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಬೆಳಗ್ಗೆ ಒಂದ್ಸತಿ, ರಾತ್ರಿ ಒಂದ್ಸತಿ, ಆ ತರನಾದ್ರೂ ಮಾಡ್ಬೋದು. ಬೆಳಗ್ಗೆ ಯಾಕೆ ಅಂತ ಅಂದ್ರೆ ಇಟ್ಸ್ ಅ ಫ್ರೆಶ್ ಮೈಂಡ್ ಅಲ್ಲಿ ಇರ್ತೀವಿ. ಸೊ ನಾವು ಗ್ರಾಟಿಟ್ಯೂಡ್ ತೋರಿಸ್ದಂಗೆ ಆಗುತ್ತೆ. ಅಂಡ್ ಸಾಯಂಕಾಲ ಏನಾಗುತ್ತೆ ಅಂದ್ರೆ ಎಲ್ಲ ಯೋಚನೆಗಳನ್ನ ತಗೊಂಡ್ ಬಂದಿರ್ತೀವಿ, ಅದು ಇದು ಟ್ರಾಫಿಕ್ ಅಂತೆ, ಅವ್ನ್ ಬೈದ, ಇವ್ರು ಬೈದ್ರು, ಇದೆಲ್ಲದು ಕೂಡ ಅಯ್ಯೋ ಇದೊಂದ್ ಸಾಲ ಒಂದು ಅದು ಹೋಗ್ಬಿಡುತ್ತೆ. ಸೊ ಅದನ್ನ ಕ್ಲಿಯರ್ ಮಾಡಕ್ಕೆ ನೈಟ್ ಹೊತ್ತು ಹೇಳ್ಬಿಟ್ಟು ಆರಾಮಾಗಿ ಮಲಗಿ. ಬಹಳಷ್ಟು ಜನಕ್ಕೆ ಇದೇ ಸಮಸ್ಯೆ ಇದೆ. ರಾತ್ರಿ ಮಲಗುವಾಗ ಅವರ ತಲೆಯಲ್ಲಿ ಒಂದಲ್ಲ ಎರಡಲ್ಲ 100 ಯೋಚನೆಗಳು ಬರ್ತಾರೆ. ಅದಕ್ಕೆ ಸ್ಲೀಪಿಂಗ್ ಡಿಸಾರ್ಡರ್ಸ್ ಜಾಸ್ತಿ ಆಗಿರೋದು. ಇಷ್ಟು ಟೈಮಲ್ಲಿ ಆಗ್ಬಿಡ್ಬೇಕು ಅನ್ನೋ ತರ. ಹೆಂಗೆ ಅದು ಅನ್ಕೊಳ್ಳೋ ತಪ್ಪ ಸರಿನಾ ಅನ್ನೋದು ಬಹಳಷ್ಟು ಜನಕ್ಕೆ ಗೊಂದಲ ಇರುತ್ತೆ. ತುಂಬಾ
ಟೈಮ್ ಅನ್ನು ಹಾಕೊಂಡ್ರೆ ಕೆಲವು ಸಲ ಅದು ಬೇಗನೆ ಸಿಗಬಹುದು. ಇವಾಗ ಎಕ್ಸಾಂಪಲ್ ನನ್ಗೆ ಕಾರ್ ಬೇಕು, ಹ್ಮ್ ಓಕೆ, ಕಾರ್ ಅನ್ನ ಮ್ಯಾನಿಫೆಸ್ಟೇಷನ್ ಮಾಡ್ತಿದೀವಿ. ಹ್ಮ್ ಸೊ ಒಂದು ಜನರಲ್ ಆಗಿ ಏನು ಇದೆ, ಕಾರ್ ಅಂದ್ರೆ ದೊಡ್ಡ ಅಮೌಂಟ್ ಇಂದು ಕರೆಕ್ಟ್ ನಮ್ ಕೈಯಲ್ಲಿ ಆಗಲ್ಲ ಕರೆಕ್ಟ್ ಅಂತ ಅನ್ನುವಂಥದ್ದು ಫಸ್ಟ್ ಥಾಟ್ ಬಂದ್ಬಿಡುತ್ತೆ. ಏನೋ ಮ್ಯಾನಿಫೆಸ್ಟೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆದ್ರೆ ನೀವು ಯಾವಾಗ ಸ್ಟ್ರೆಸ್ಫುಲ್ ಆಗಿ ದೊಡ್ಡದು ನಮ್ ಕೈಯಲ್ಲಿ ಆಗಲ್ಲ ಅಂತ ಅಂದ್ರೆ ಯೂಶುವಲ್ ಆಗಿ ಓಕೆ 1 ವರ್ಷಕ್ಕೆ ಆಗಬಹುದಾ, 6 ತಿಂಗಳಿಗೆ ಆಗ್ಬೋದು ಅಂತ ನಾವೇ ಕ್ರಿಯೇಟ್ ಮಾಡ್ಬಿಡ್ತೀವಿ. ಸೊ ನೀವು ಯಾವಾಗ ಟೈಮ್ ಲಿಮಿಟ್ ಅನ್ನ ಹಾಕ್ತಿರೋ ಅದ್ರ ರಿಲೇಟೆಡ್ ಆಗೇ ಹೋಗುತ್ತೆ. ಇಲ್ಲ ಅಂದ್ರೆ ಅದಕ್ಕಿಂತ ಬಿಯಾಂಡ್ ಕೂಡ ಹೋಗ್ಬೋದು, ಯಾಕಂದ್ರೆ ನಂಬಿಕೆ ಮೇಲೆ ಇರುವಂತದ್ದು. ಸೊ ಇವಾಗ 1 ತಿಂಗಳಲ್ಲೇ ನಿಮ್ಗೆ ಕೆಲಸ ಆಗ್ಬೇಕಾಗಿತ್ತು, ಯೂನಿವರ್ಸ್ ಅಂದ್ರೆ 1 ತಿಂಗಳಲ್ಲೇ ಆಗಬಹುದಾಗಿತ್ತು. ಬಟ್ ನೀವೇನ್ ಹೇಳಿದ್ರಿ, ನನಗೆ 6 ತಿಂಗಳಲ್ಲಿ ಇದನ್ನ ಮಾಡ್ಕೊಡು ಅಂತ ಅಂದೆ. ಸೊ ನೀವೇ ನಿಮ್ಮ ಒಂದು ಆಸೆಯನ್ನ ಮುಂದೆ ತಳ್ದಂಗಾಯ್ತು. ಸೊ ಹಂಗಾಗಿ ಟೈಮ್ ಲಿಮಿಟ್ ಇಟ್ಕೊಳಕ್ ಹೋಗ್ಬೇಡಿ. ಒಂದೇನು, ನಿಮ್ಮ ಒಂದು ಆಸೆ ಇದೆ, ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, ಅದನ್ನ ಯೂನಿವರ್ಸಿಗೆ ಬಿಡಿ. ಅದು ಯಾವಾಗ ನಿಮ್ಮ ಒಂದು ಲೈಫಲ್ಲಿ ಬರಬೇಕು ಅವಾಗ ಬಂದೇ ಬರುತ್ತೆ. ಸೊ ಯಾವಾಗ ನೀವು ಸ್ಟ್ರೆಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಿರೋ, ನನಗಾಗಿಲ್ಲ, ಯಾವಾಗುತ್ತೆ ಅಂತ ಅನ್ನೋಂಥದ್ದು ಯಾವಾಗ ಆಗುತ್ತೋ, ಬ್ರೈನ್ ಏನು ಮಾಡುತ್ತೆ, ಸ್ಟ್ರೆಸ್ಫುಲ್ ಆಗಿ ಇವೆಂಟ್ ಅನ್ನ ತಗೊಂಡ್ ಬರುತ್ತೆ, ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಇಲ್ಲಿ ಮಾಡ್ತಾ ಇರ್ತಾರೆ, ಸಡನ್ ಆಗಿ ನೀವೆಲ್ಲೋ ಬೇರೆ ಕಡೆ ಊರಿಗೆ ಹೋಗುವಂತಹ ಪರಿಸ್ಥಿತಿ, ಬೇರೆ ಕೆಲಸ ಬರುವಂತಹ ಪರಿಸ್ಥಿತಿ, ಇದೆಲ್ಲ ಸುಳ್ಳು ಬಿಡಪ್ಪ, ನಮ್ಮ ಕೈಲಿ ಆಗಲ್ಲ ಅಂತ ಅನ್ನೋ ಪರಿಸ್ಥಿತಿಗಳು ಬಂದು ನಿಂತ್ಕೊಳ್ಳುತ್ತೆ. ಫಸ್ಟ್ ಆಫ್ ಆಲ್ ಲಾ ಆಫ್ ಅಟ್ರಾಕ್ಷನ್ ಅಂದ್ರೇನೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳುವಂಥದ್ದು, ಆಲ್ರೆಡಿ ನನ್ನಲ್ಲಿ ಇದೆ ಅಂತ ಅನ್ನುವಂಥ. ಅದು ದುಡ್ಡಾಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಆ ತರದಲ್ಲಿ ಪ್ರೆಸೆಂಟ್ ಅಲ್ಲಿ ಇರ್ಬೇಕು ನಾವು. ಹೌದು, ಪ್ರೆಸೆಂಟ್ ಅಲ್ಲಿ ಇರ್ಬೇಕು. ನಮ್ಮ ಹತ್ರ ಇದೆ ಅಂತ ನಂಬಿಕೆ ಮೊದಲಿರ್ಬೇಕು. ಅದು ಬರುತ್ತೆ ಯಾವುದೋ ರೂಪದಲ್ಲಿ, ನಮ್ಮನ್ನ ಒಂದಲ್ಲ ಒಂದು ರೀತಿಯಲ್ಲಿ ಅದು ಬಂದು ಸೇರುತ್ತೆ. ಇದು ಒಂದು ಒಳ್ಳೆ ಪಾಯಿಂಟ್. ಏನು ಅಂತಂದ್ರೆ, ಇವಾಗ 10,000 ನನಗ್ ಬೇಕು, 10,000 ಈ ಪರ್ಸನ್ ಇಂದನೇ ಬೇಕು ಅಂತ ಹೇಳ್ಬಿಟ್ಟು ಸ್ಟ್ರೆಸ್ಫುಲ್ ಆಗಿ ತಗೊಳ್ತೀವಿ. ಸೊ ಅದು ಬೇಡ. ಫ್ರೆಂಡ್ ಬಂದ್ಬಿಟ್ಟು ಗಿಫ್ಟ್ ಕೊಡ್ಬೋದು, 10,000 ಬಂತಲ್ವಾ, ಬರ್ಬೇಕಾಗಿರೋದು ನಿಮಗೆ ಎಷ್ಟು ಗಿಫ್ಟ್ ಮುಖಾಂತರ ಬಂತು. ಸೊ ಯು ಅಕ್ಸೆಪ್ಟ್ ಅದನ್ನ. ನಿಮ್ಗೆ ಏನ್ ಬೇಕು ಅಂತ ಅನ್ಸಿರುತ್ತೋ ಆಲ್ರೆಡಿ ಇರುತ್ತೆ. ಬಟ್ ಆದ್ರೆ ಯೂನಿವರ್ಸಿಗೆ ಬಿಡಿ, ಕರ್ಕೊಂಡ್ ಬಂದ್ಬಿಡೋದು ಯೂನಿವರ್ಸ್ ಕೆಲಸ, ನಿಮಗೇನು ನೀವು ಹೇಳೋದ್ ಕೆಲಸ ಅಷ್ಟೇ. ನಾನು ಏನ್ ಕಾರಿಂದು ಮೊದಲಿಗೆ ಹೇಳಿದ್ದೀನೋ, 4 ಗಾಲಿ ಇಂಪಾರ್ಟೆಂಟ್. ಸೊ 4 ಅಂಶಗಳು ಕೂಡ ಇಂಪಾರ್ಟೆಂಟ್. ಏನೋ ಬಿಲೀವ್ ಮಾಡುವಂಥದ್ದು, ನಂಬಿಕೆ ಇರುವಂಥದ್ದು, ಆಲೋಚನೆಗಳು, ಅಂಡ್ ಅದಕ್ಕೆ ತಕ್ಕಂತಹ ಕಾರ್ಯಗಳನ್ನ ಮಾಡುವಂಥದ್ದು, ಫೀಲಿಂಗ್ಸ್, ಮೇನ್ ಭಾವನೆಗಳು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತಲ್ವಾ. ಬಹಳಷ್ಟು ಜನಕ್ಕೆ ಅನ್ಸುತ್ತೆ, ಕೆಲವ್ರ ಲೈಫಲ್ಲಿ ದುಡ್ಡು ಅನ್ನೋ ವಿಚಾರ ಇದೆಯಲ್ಲ, ಅದು ಬಹಳ ಪ್ರಮುಖವಾಗಿ ಬೇರೆಯವ್ರು ನೋಡುವಾಗ ಬರ್ತಾನೆ ಇರುತ್ತೆ ಕೆಲವರಿಗೆ. ಹೆಂಗೆ ನಾನು ಇಷ್ಟೆಲ್ಲ ಮಾಡ್ಬೇಕಾ ಅನ್ನುವಂತ ಪ್ರಶ್ನೆಗಳು ಕೆಲವು ಗಿವ್ ಅಪ್ ಮಾಡ್ಬಿಟ್ಟಿರ್ತಾರೆ. ಆಗಲ್ಲಪ್ಪ ನೋಡಿ, ಅವ್ರೆಲ್ಲ ಎಷ್ಟ್ ಚೆನ್ನಾಗಿದ್ದಾರೆ, ಅವರಿಗೆ ಏನ್ ಬೇಕು ಅಂದ್ರೂ ಸಿಗುತ್ತೆ, ಬೇಕಂದಿದ್ದೆಲ್ಲ ಬರ್ತಾನೆ ಇರುತ್ತೆ, ನನಗ್ ಮಾತ್ರ ಯಾಕಿದು ಕಷ್ಟ. ಇವಾಗ ನೀವೇ ಹೇಳಿದ್ರಿ, ಬೇರೆಯವ್ರಿಗೆ ಸಿಗ್ತಾ ಇದೆ, ನನಗಿಲ್ಲ, ಓಕೆ ತಥಾಸ್ತು, ಅಷ್ಟೇ. ಸಿಂಪಲ್ ಅದು. ಸೊ ನೀವು ಅವ್ರನ್ನ ನೋಡಿ, ಒಂದೇನು ಅಂತಂದ್ರೆ ಯಾರೇ ಆಗಿರ್ಲಿ, ಸೊ ನಿಮ್ಕಿನ ದೊಡ್ಡ ಮಟ್ಟದಲ್ಲಿ ಅವರು ಅಮೌಂಟ್ ಅಂದ್ರೆ ಮೀನ್ಸ್ ಅರ್ನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಅವ್ರನ್ನ ನೋಡಿ ಖುಷಿ ಪಡಿ. ಸೊ ನೀವು ಮೊದ್ಲು ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಈ ತರ ಅಂದ್ರೆ ನೆಗೆಟಿವ್ ಆಗಿ ಯೋಚನೆ ಮಾಡೋದು, ಅದೇ ನ್ಯೂಟ್ರಲ್ ಆಗಿ ಯೋಚನೆ ಮಾಡೋದು ಅಂತ ಅನ್ಸುತ್ತೆ. ಅಂದ್ರೆ ಬೇರೆಯವ್ರನ್ನ ನೋಡಿ ಅಸೂಯೆ ಪಡುವಂಥದ್ದು ಇವಾಗ ನೀವು ಹೇಳ್ತಾ ಇರುವಂಥದ್ದು. ಸೊ ಇದನ್ನ ನೀವು ಕಡಿಮೆ ಮಾಡ್ಬೇಕು. ಕಡಿಮೆ ಮಾಡುವಂಥದ್ದೇನೋ, ಅವ್ರಿಗೆ ಪಾಸಿಟಿವ್ ಆಗಿ ಹೇಳಿ, ಎಷ್ಟು ಚೆನ್ನಾಗಿ ದುಡಿತಾ ಇದ್ದಾನೆ, ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ. ಓಕೆ, ಅವ್ರ ಬಗ್ಗೆ ಕೇಳಿ, ಏನೇನೆಲ್ಲ ನೀವು ಫಾಲೋ ಮಾಡಿದ್ರಿ ಅಂತ ಮಾತಾಡಿ. ಅದು ಯಾರೇ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಇವನ್ ಫ್ರೆಂಡ್, ಏನ್ ಮಾಡಿದೆ ನೀನು ಈ ತರ ಸಕ್ಸಸ್ಫುಲ್ ಆಗ್ಲಿಕ್ಕೆ, ಏನ್ ಮಾಡಿದೆ ನೀನು ಅಂತ ನೀವು ಕೇಳ್ಬೋದು. ಸೊ ನಿಮಗೆ ಏನ್ ಬೇಕೋ ಅದನ್ನ ತಗೋಬೇಕು. ಬೇಡ ಅಂತ ಅನ್ನೋದನ್ನ ಯಾಕೆ ಸ್ಟ್ರೆಸ್ಫುಲ್ ಆಗಿ ಹೇಳ್ತೀರಾ ಅಂತ ಅನ್ನುವಂಥದ್ದು.